ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ನನಗೆ ಇವತ್ತು ಮನವಿಯನ್ನ ಸಲ್ಲಿಸಿದ್ದೀರಾ. ಇದರಲ್ಲಿ ಕೃಷಿ ಭೂಮಿಯನ್ನ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದರ ವಿರುದ್ಧ ಅಂತ ಹೇಳ್ಬಿಟ್ಟು ಒಂದು ಮನವಿ ಇದೆ. ಹಾಲು ಒಕ್ಕೂಟ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ರೈತರಿಗೆ ಹಾಲಿನ ದರವನ್ನು 2 ರೂಪಾಯಿಗೆ ಕಡಿತಗೊಳಿಸಿ ಪ್ರೋತ್ಸಾಹಧನವನ್ನು ನಿಲ್ಲಿಸಿರುವ ಬಗ್ಗೆ ಎರಡನೇ ಮನವಿ ಇದೆ. ರೇಷ್ಮೆ ಗೂಡಿನ ಧಾರಣೆಯ ಸ್ಥಿರತೆ ಇಲ್ಲದೆ ಏರಿಳಿಕೆಯಿಂದ ಕುಸಿತಾ ಇದೆ. ಹಾಗಾಗಿ ನಮಗೆ 140 MLD ಹಂಚಿಕೆಯಾಗಿದ್ರು ಕೂಡ ಬರತಕ್ಕಂಥ ನೀರಿನಲ್ಲಿ ಕೇವಲ 100 MLDಗಿಂತಲೂ ಕಡಿಮೆ ನೀರು ಬರ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ.